ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಗಾಯತ್ರಿ ಮಂತ್ರ ಅಂದ ತಕ್ಷಣ ನಮ್ಮಲ್ಲಿ ಹೆಚ್ಚಿನವರಿಗೆ ಅದು ಗೊತ್ತೇ ಇರುತ್ತೆ ಅಲ್ವಾ? ಆದ್ರೆ ಆ 24 ಅಕ್ಷರಗಳ ಒಂದು ಮಂತ್ರ ಒಂದು ವಿಶ್ವ ಚೈತನ್ಯ ಅಥವಾ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಆಗಿ ಹೇಗೆ ವಿಸ್ತಾರಗೊಳ್ಳುತ್ತೆ? ಈ ಪ್ರಶ್ನೆ ಬಹಳ ದಿನಗಳಿಂದ ನನ್ನನ್ನ ಕಾಡ್ತಿತ್ತು. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕ್ಲಿಕ್ಕೆ ನಾವಿವತ್ತು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಸಂಶೋಧನಾ ಗ್ರಂಥವನ್ನ ನೋಡೋಣ. ಓ, ಆ ಪುಸ್ತಕ. ಅದರಲ್ಲೂ ನಾವು ನೇರವಾಗಿ ಪುಸ್ತಕಕ್ಕೆ ಹೋಗೋ ಬದಲು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಮಾಜಿ ಮುಖ್ಯಸ್ಥರಾದ ಡಾ ಮಹದೇವ್ ಶೋಷಿ ಅವರು ಈ ಪುಸ್ತಕಕ್ಕೆ ಬರೆದ ವಿಮರ್ಶೆಯನ್ನೇ ಆಧಾರವಾಗಿಟ್ಕೊಂಡು ಮಾತಾಡೋಣ. ಸರಿ, ಅದು ಒಳ್ಳೆಯದು. ಆ ವಿಮರ್ಶೆಯೇ ನಮಗೆ ದಾರಿ ತೋರಿಸುತ್ತೆ. ಹೌದು, ಯಾಕಂದ್ರೆ ಡಾಕ್ಟರ್ ಜೋಶಿ ಅವರ ವಿಮರ್ಶೆ ಕೇವಲ ಒಂದು ಹೊಗಳಿಕೆ ಅಲ್ಲ, ಅದು ಆ ಗ್ರಂಥದ ಆತ್ಮವನ್ನೇ ಹಿಡಿದಿಡುತ್ತೆ ಅಂತ ನನಗನಿಸುತ್ತೆ. ನಿಜ. ಅವರು ಹೇಳ್ತಾರೆ, ಇದು ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡಲ್ಲ, ಅದೊಂದು ಜ್ಞಾನದ ಹಾದಿ, ಪ್ರಜ್ಞಾಪೂರ್ವಕ ಜೀವನದ ಮಾರ್ಗ ಅಂತ ವಿಶ್ಲೇಷಿಸುತ್ತೆ ಅಂತ. ಅಷ್ಟೇ ಅಲ್ಲ, ಲೇಖಕಿಯ ಪರಿಶ್ರಮ ನೋಡಿ. ಈ ಕೃತಿಗಾಗಿ ಅವರಿಗೆ ಡಿ.ಲಿಟ್ ಅಂದ್ರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಪದವಿಯನ್ನೇ ಶಿಫಾರಸು ಮಾಡಬಹುದು ಅಂತಾನೂ ಹೇಳಿದ್ದಾರೆ. ಅದು ದೊಡ್ಡ ವಿಷಯ. ಖಂಡಿತ, ಅದು ಬಹಳ ದೊಡ್ಡ ಗೌರವ. ಹಾಗಾದ್ರೆ ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದಲೇ ಶುರು ಮಾಡೋಣ. ಪ್ರಾರ್ಥನೆ ಅಂದ್ರೆ ಏನು? ಸಾಮಾನ್ಯವಾಗಿ ದೇವರ ಹತ್ರ ಏನಾದ್ರೂ ಕೇಳ್ಕೊಳ್ಳೋದು ಅಲ್ವಾ, ನನಗೆ ಒಳ್ಳೇದು ಮಾಡು ಅಂತ. ಹೌದು. ಆದ್ರೆ ಗಾಯತ್ರಿ ಮಂತ್ರ ಈ ರೀತಿಯ ಪ್ರಾರ್ಥನೆಗಳಿಗಿಂತ ಹೇಗೆ ಬೇರೆ? ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಗ್ರಂಥದಲ್ಲಿ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಗಾಯತ್ರಿ ಮಂತ್ರದ ಸಾರಾಂಶ ಏನು ಅಂದ್ರೆ, ಆ ದೈವಿಕ ಶಕ್ತಿಯು ನಮ್ಮ ಬುದ್ಧಿಯನ್ನು ಮತ್ತು ನಮ್ಮ ಪ್ರಜ್ಞಾಪೂರ್ವಕ ಕರ್ಮಗಳನ್ನು ಪ್ರೇರೇಪಿಸಲಿ. ಹೌದು. ಇಲ್ಲಿ ನಾವು ಏನನ್ನೂ ಕೊಡು ಅಂತ ಕೇಳ್ತಿಲ್ಲ. ಬದಲಿಗೆ ನಮ್ಮೊಳಗೆ ಈಗಾಗಲೇ ಇರುವ ಶಕ್ತಿಗೆ, ನಮ್ಮ ಬುದ್ಧಿಗೆ ಒಂದು ಸರಿಯಾದ ದಿಕ್ಕನ್ನು ತೋರಿಸುವಂತ ಬಿಡ್ಕೊಳ್ತಿದ್ದೇವೆ ಅಂತ ಕೇಳ್ತವೆ. ಅಂದ್ರೆ ನನಗೊಂದು ಕೆಲ್ಸ ಕೊಡು, ಆರೋಗ್ಯ ಕೊಡು, ಈ ಥರ. ಸರಿ. ಆದ್ರೆ ಗಾಯತ್ರಿ ಮಂತ್ರ ಆ ಪ್ರಪಂಚವನ್ನ ನೋಡೋ ನಮ್ಮ ದೃಷ್ಟಿಯನ್ನೇ, ನಮ್ಮ ನಿರ್ಧಾರಗಳನ್ನೇ ಸರಿಪಡಿಸು ಅಂತ ಕೇಳುತ್ತೆ. ಇದೊಂಥರ ನಮ್ಮದೇ ಆಂತರಿಕ ದಿಕ್ಸೂಚಿಗೆ, ಅಂದ್ರೆ ಇಂಟರ್ನಲ್ ಕಾಂಪಸ್ಗೆ ಸರಿಯಾದ ದಾರಿ ತೋರಿಸು ಅಂತ ಕೇಳಿದ ಹಾಗೆ. ಸರಿನಾ? ಹೌದು. ಆ ಆಂತರಿಕ ದಿಕ್ಸೂಚಿ ಅನ್ನೋ ಹೋಲಿಕೆ ಬಹಳ ಸರಿ. ಯಾಕಂದ್ರೆ ಬಹುತೇಕ ಪ್ರಾರ್ಥನೆಗಳು ಟ್ರಾನ್ಸಾಕ್ಷನಲ್ ಆಗಿರ್ತವೆ. ಟ್ರಾನ್ಸಾಕ್ಷನಲ್ ಅಂದ್ರೆ ಒಂದು ವ್ಯವಹಾರದ ತರಹ. ನಾನು ಪೂಜೆ ಮಾಡ್ತೀನಿ, ನೀನು ನನ್ಗೆ ವರ ಕೊಡು ಅನ್ನೋ ಹಾಗೆ. ಆದ್ರೆ ಈ ಮಂತ್ರ ಟ್ರಾನ್ಸ್ಫಾರ್ಮೇಷನಲ್. ಅಂದ್ರೆ ಪರಿವರ್ತನಾಶೀಲ. ಹೌದು, ಪರಿವರ್ತನಾಶೀಲ. ಇದು ನಮ್ಮ ಹೊರಗಿನ ಸ್ಥಿತಿಯನ್ನಲ್ಲ, ನಮ್ಮ ಆಂತರಿಕ ಪ್ರಜ್ಞೆಯನ್ನೇ ಬದಲಾಯಿಸುವ ಗುರಿ ಹೊಂದಿದೆ. ಸರಿ, ಆ ದೈವಿಕ ಮಾರ್ಗದರ್ಶನ ನಮಗೆ ಬೇಕು. ಆದ್ರೆ ಗ್ರಂಥದಲ್ಲಿ ಒಂದು ಮಾತು ಹೇಳಿದ್ದಾರೆ, ಆ ಮಾರ್ಗದರ್ಶನವನ್ನ ಪಡೆಯೋಕು ಮುಂಚೆ ಮನಸ್ಸು ಶುದ್ಧವಾಗಿರ್ಬೇಕು ಅಂತ. ಇದು ಸ್ವಲ್ಪ ಗೊಂದಲ ಅನಿಸುತ್ತೆ. ದಾರಿ ಗೊತ್ತಿಲ್ದದ್ದಾಗ ತಾನೇ ನಾವು ಮಾರ್ಗದರ್ಶನ ಕೇಳೋದು. ಮೇಲ್ನೋಟಕ್ಕೆ ಹಾಗೆ ಅನಿಸ್ಬಹುದು. ಆದ್ರೆ ಅದರ ತರ್ಕ ಹೀಗಿದೆ. ನಮ್ಮ ಮನಸ್ಸು ಕಲುಷಿತವಾಗಿದ್ರೆ, ಅಂದ್ರೆ ಪೂರ್ವಾಗ್ರಹ, ಸ್ವಾರ್ಥ, ಕೋಪದಿಂದ ತುಂಬಿದ್ರೆ, ದೈವಿಕ ಪ್ರೇರಣೆ ಬಂದ್ರೂ ಅದನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೇವೆ. ಇದಕ್ಕೊಂದು ಸುಲಭದ ಉದಾಹರಣೆ ಅಂದ್ರೆ, ಒಂದು ಕೊಳಕು ಪಾತ್ರೆಯಲ್ಲಿ ಶುದ್ಧವಾದ ನೀರು ಹಾಕಿದ ಹಾಗೆ. ಸರಿ. ನೀರು ಶುದ್ಧವಾಗಿದ್ರೂ ಪಾತ್ರೆಯ ಕೊಳೆಯಿಂದಾಗಿ ಅದು ಮಲಿನವಾಗುತ್ತೆ. ಹಾಗಾಗಿ ಮೊದಲು ಪಾತ್ರೆಯನ್ನ, ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು ಅಂತ ಗ್ರಂಥ ಹೇಳುತ್ತೆ. ಅಂದ್ರೆ ನಮ್ಮ ಸ್ವಾರ್ಥದ ಫಿಲ್ಟರ್ ತೆಗೆದು ಹಾಕಿದಾಗ ಮಾತ್ರ ನಮಗೆ ಸಿಗುವ ಸಂದೇಶ ಸ್ಪಷ್ಟವಾಗಿ ಅರ್ಥ ಆಗತ್ತಾ? ನಿಖರವಾಗಿ. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳುವುದು, ಜ್ಞಾನದ ದಾರಿಯಲ್ಲಿ ನಡೆಯುವುದು, ಇದೆಲ್ಲ ಹೇಳೋಕ್ ಚೆನ್ನಾಗಿದೆ. ಆದ್ರೆ ಇದು ಸುಲಭದ ದಾರಿಯಂತೂ ಅಲ್ಲ. ಈ ಹಾದಿಯ ಸವಾಲುಗಳ ಬಗ್ಗೆ ಗ್ರಂಥದಲ್ಲಿ ಏನಾದ್ರೂ ಉಲ್ಲೇಖ ಇದೆಯಾ? ಖಂಡಿತ ಇದೆ. ಈ ಜ್ಞಾನದ ಹಾದಿ ಆರಂಭದಲ್ಲಿ ಅಸಾಧ್ಯ, ಹಾಸ್ಯಾಸ್ಪದ ಅಂತಲೇ ಅನಿಸ್ಬೋದು ಅಂತ ಪುಸ್ತಕ ಒಪ್ಕೊಳ್ಳುತ್ತೆ. ಹಾಗಂತ ಒಪ್ಕೊಡ್ತಾ? ಹೌದು. ಅದಕ್ಕೆ ಮಹಾಕವಿ ಕಾಳಿದಾಸನ ರಘುವಂಶದಿಂದ ಒಂದು ಅದ್ಭುತ ಶ್ಲೋಕವನ್ನೇ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಮಂದಃ ಕವಿಯಶಾ ಪ್ರಾರ್ಥಿ ಗಮಿಷ್ಯಾಮ್ಯುಪಹಾಸ್ಯತಾಂ ಪ್ರಾಂಶುಲಭ್ಯೇ ಫಲೆ ಲೋಭಾದ್ ಉದ್ಮಾಹುರಿವ ವಾಮನಃ. ಇದರ ಅರ್ಥ? ಕುಳ್ಳಗಿರುವ ವ್ಯಕ್ತಿಯು ಎತ್ತರದ ಮರದಲ್ಲಿರುವ ಹಣ್ಣಿಗೆ ಆಸೆಪಟ್ಟು ಕೈಚಾಚಿ ನಗೆಪಾಟಲಿಗೀಡಾದಂತೆ ಅಂತ. ಹೌದು. ಕಾಳಿದಾಸನಂತಹ ಮಹಾಕವಿಯೇ ತಾನು ಕೈಹಾಕುತ್ತಿರುವ ಸೂರ್ಯವಂಶದ ಕಥೆಯ ಮುಂದೆ ತಾನು ತುಂಬ ಸಣ್ಣವನು ಅನ್ನೋ ವಿನಯವನ್ನು ತೋರಿಸ್ತಿದ್ದಾನೆ. ಅದೇ ಪಾಯಿಂಟು.
ಜ್ಞಾನದ ಹಾದಿಯಲ್ಲಿ ಇಡಬೇಕಾದ ಮೊದಲ ಹೆಜ್ಜೆ ಮಹತ್ವಾಕಾಂಕ್ಷೆಯಲ್ಲ. ಬದಲಿಗೆ ನಮ್ಮ ಮಿತಿಗಳನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವ ವಿನಯ. ನನಗೆ ಗೊತ್ತಿಲ್ಲ, ನಾನು ಕಲಿಯಲು ಸಿದ್ಧ ಅನ್ನೋ ಮನಸ್ಥಿತಿ ಅದೇ. ಆಗ ಮಾತ್ರ ನಿಜವಾದ ಬೆಳವಣಿಗೆ ಸಾಧ್ಯ. ಈ ನಿರಂತರ ಪ್ರಯತ್ನಕ್ಕೆ ಶಿಸ್ತು ಕೂಡ ಬಹಳ ಮುಖ್ಯ. ಸ್ವತಃ ಈ ಗ್ರಂಥದ ಲೇಖಕಿ ಅನಿತಾ ಸರಾಫ್ ಅವರು ತಮ್ಮ ಗುರುಗಳಾದ ಶ್ರೀ ವಲ್ಲಭ ಚೈತನ್ಯ ಮಹಾರಾಜರ ಆದೇಶದ ಮೇರೆಗೆ ಈ ಬೃಹತ್ ಸಂಶೋಧನಾ ಕಾರ್ಯವನ್ನು ಕೈಗೊಂಡ್ರು ಅಂತ ಉಲ್ಲೇಖವಿದೆ. ಅಂದ್ರೆ ಜ್ಞಾನದ ಪಯಣಕ್ಕೆ ಬಾಹ್ಯ ಪ್ರೇರಣೆ ಮತ್ತು ಆಂತರಿಕ ಶಿಸ್ತು ಎರಡೂ ಮುಖ್ಯ ಅಂತಾಯಿತು. ಖಂಡಿತ. ಮನಸ್ಸನ್ನು ಶುದ್ಧೀಕರಿಸೋದು ಸರಿ, ಇದೊಂದು ಆಂತರಿಕ ಪ್ರಕ್ರಿಯೆ. ಆದ್ರೆ ಈ ಗ್ರಂಥ ಇದನ್ನ ಒಂದು ಬಾಹ್ಯ ಭೌತಿಕ ವಿಷಯಕ್ಕೆ ಅಂದ್ರೆ ಗಂಗಾ ನದಿಗೆ ಜೋಡಿಸ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಆ ಸಂಪರ್ಕವನ್ನ ಹೇಗೆ ಸಾಧಿಸಿದ್ದಾರೆ? ಇಲ್ಲಿಯೇ ಈ ಗ್ರಂಥದ ಅತ್ಯಂತ ವಿಶಿಷ್ಟವಾದ ಮತ್ತು ಆಳವಾದ ವಾದ ಶುರುವಾಗೋದು. ಅವರ ಪ್ರತಿಪಾದನೆ ಹೀಗಿದೆ: ಗಾಯತ್ರಿ ಮಂತ್ರದ ಸ್ಥೂಲ ರೂಪವೇ ಗಂಗೆ ಮತ್ತು ಗಂಗೆಯ ಸೂಕ್ಷ್ಮ ರೂಪವೇ ಗಾಯತ್ರಿ. ಒಂದ್ ನಿಮಿಷ, ಇದು ನಿಜಕ್ಕೂ ಆಳವಾದ ವಿಷಯ. ಸ್ಥೂಲ ಮತ್ತು ಸೂಕ್ಷ್ಮ ಅಂದ್ರೆ ನೀವು ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಿ? ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಸ್ಥೂಲ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರಿಸುವುದು. ಅಂದ್ರೆ ನಾವು ಕಣ್ಣಿನಿಂದ ನೋಡಬಹುದಾದ, ಸ್ಪರ್ಶಿಸಬಹುದಾದ, ಭೌತಿಕವಾಗಿ ಅನುಭವಿಸಬಹುದಾದ ಗಂಗಾ ನದಿ. ಸರಿ, ಅದು ಸ್ಥೂಲ. ಇನ್ನು ಸೂಕ್ಷ್ಮ ಅಂದ್ರೆ ಇಂದ್ರಿಯಗಳಿಗೆ ನಿಲ್ಕದ್ದು. ಅಂದ್ರೆ ನಮ್ಮ ಪ್ರಜ್ಞೆ, ನಮ್ಮ ಚಿಂತನೆ, ನಮ್ಮ ಆಧ್ಯಾತ್ಮಿಕ ಶಕ್ತಿಯಲ್ಲಿ ನೆಲೆಸಿರುವ ಗಾಯತ್ರಿ ಮಂತ್ರ. ಓ ಹಾಗಾ? ಈ ಗ್ರಂಥದ ಪ್ರಕಾರ ಇವೆರಡು ಬೇರೆ ಬೇರೆ ಅಲ್ಲ, ಒಂದೇ ಚೈತನ್ಯದ ಎರಡು ಮುಖಗಳು. ಇದು ಕೇಳೋಕೆ ಕುತೂಹಲಕಾರಿಯಾಗಿದೆ. ಆದ್ರೆ ಇದು ಕೇವಲ ಒಂದು ಕಾವ್ಯಾತ್ಮಕ ಕಲ್ಪನೆ ಅಲ್ವೇ? ಗಾಯತ್ರಿ ಮಂತ್ರಕ್ಕೂ ಗಂಗಾ ನದಿಗೂ ಇಂಥದ್ದೊಂದು ಸಂಬಂಧ ಇದೆ ಅನ್ನೋದಕ್ಕೆ ಏನಾದ್ರೂ ಆಳವಾದ ತಾತ್ವಿಕ ಅಥವಾ ಶಾಸ್ತ್ರೀಯ ಆಧಾರವನ್ನು ಗ್ರಂಥ ಕೊಡುತ್ತಾ? ಆಧಾರ ಇದೆ. ಅದಕ್ಕೆ ಉತ್ತರವಾಗಿ ಗ್ರಂಥವು ಇಬ್ಬರು ಮಹಾನ್ ಋಷಿಗಳನ್ನು ನಮ್ಮ ಮುಂದೆ ನಿಲ್ಲಿಸುತ್ತೆ: ಬ್ರಹ್ಮರ್ಷಿ ವಿಶ್ವಾಮಿತ್ರ ಮತ್ತು ಮಹಾತಪಸ್ವಿ ಭಗೀರಥ. ವಿಶ್ವಾಮಿತ್ರ ಮತ್ತು ಭಗೀರಥ, ಸರಿ. ಇಬ್ರ ಕಥೆಯೂ ನಮ್ಗೆ ಗೊತ್ತು. ಹೌದು. ಆದ್ರೆ ಇಬ್ರನ್ನು ಯಾಕಿಲ್ಲಿ ತರ್ಬೇಕು? ಒಬ್ರು ಜ್ಞಾನ, ಇನ್ನೊಬ್ರು ಕರ್ಮ ಅಂತ ತೋರ್ಸೋಕ? ಈ ಗ್ರಂಥದ ವಾದದಲ್ಲಿ ಅವರ ಪಾತ್ರವೇನು? ನಿಖರವಾಗಿ, ವಿಶ್ವಾಮಿತ್ರರು ತಮ್ಮ ತಪಸ್ಸಿನಿಂದ ಜ್ಞಾನರೂಪಿಯಾದ ಸೂಕ್ಷ್ಮವಾದ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ನೀಡಿದರು. ಭಗೀರಥರು ತಮ್ಮ ತಪಸ್ಸಿನಿಂದ ಕರ್ಮರೂಪಿಯಾದ ಭೌತಿಕವಾದ ಸ್ಥೂಲವಾದ ಗಂಗೆಯನ್ನು ಭೂಮಿಗೆ ತಂದರು. ಒಂದು ಜ್ಞಾನದ ಪ್ರತೀಕವಾದರೆ ಇನ್ನೊಂದು ಕರ್ಮದ ಪ್ರತೀಕ. ಓ, ಈಗ ಸಂಪರ್ಕ ಸ್ಪಷ್ಟವಾಗುತ್ತಿದೆ. ಗಾಯತ್ರಿ ಮನಸ್ಸಿನ ಕಲ್ಮಶಗಳನ್ನು ಅಂದ್ರೆ ನಮ್ಮ ಸೂಕ್ಷ್ಮ ಶರೀರದ ಕೊಳೆಯನ್ನು ತೊಳೆದರೆ, ಗಂಗೆ ಸ್ಥೂಲ ಶರೀರದ ಪಾಪಗಳನ್ನು ತೊಳೆಯುತ್ತಾಳೆ ಎಂಬ ನಂಬಿಕೆಯಿದೆ. ಹೌದು. ಅಂದ್ರೆ ಒಂದು ಆತ್ಮವಾದರೆ ಇನ್ನೊಂದು ಅದರ ಶರೀರವಿದ್ದಂತೆ. ಹೌದು, ಅದ್ಭುತವಾಗಿ ಹೇಳಿದಿರಿ. ಗಾಯತ್ರಿ ಜ್ಞಾನವಾದರೆ ಗಂಗೆ ಆ ಜ್ಞಾನದ ಕ್ರಿಯಾರೂಪ. ಇದೇ ಗಾಯತ್ರಿ ಚೈತನ್ಯ ಅನ್ನೋ ಪರಿಕಲ್ಪನೆಯ ತಿರುಳು. ಹಾಗಾದ್ರೆ ಈ ಚೈತನ್ಯ ಅನ್ನೋದು ಎಲ್ಲೆಲ್ಲಿ ನೆಲೆಸಿದೆ ಅಂತ ಗ್ರಂಥದಲ್ಲಿ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಚೈತನ್ಯ ಅಂದ್ರೆ ನಿಖರವಾಗಿ ಏನು? ಅದೊಂದು ಶಕ್ತಿನಾ? ಆ ಸ್ಥಳಗಳಿಗೆ ಹೋದ್ರೆ ಏನೋ ಒಂದು ವಿಶೇಷ ಅನುಭವ ಆಗತ್ತಾ? ಚೈತನ್ಯ ಅಂದ್ರೆ ಅದೊಂದು ಮ್ಯಾಜಿಕ್ ಅಲ್ಲ. ಇದನ್ನ ಹೀಗೆ ಯೋಚಿಸಿ: ಒಂದು ಜಾಗದಲ್ಲಿ ಸಾವಿರಾರು ವರ್ಷಗಳಿಂದ ಸಾವಿರಾರು ಜನ ಬಂದು ಪ್ರಾರ್ಥನೆ, ಧ್ಯಾನ, ತಪಸ್ಸು ಮಾಡಿದ್ರೆ ಆ ಜಾಗದ ವೈಬ್ರೇಷನ್ ಅಥವಾ ವಾತಾವರಣವೇ ಬದಲಾಗತ್ತೆ. ಓಕೆ. ಅಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಶೇಖರಣೆಯಾಗಿರುತ್ತೆ. ಅದನ್ನೇ ಈ ಗ್ರಂಥ ಸಂಚಿತ ಆಧ್ಯಾತ್ಮಿಕ ಅನುರಣನ ಅಥವಾ ಚೈತನ್ಯ ಅಂತ ಕರೆಯೋದು. ಇದಕ್ಕೊಂದು ಉದಾಹರಣೆ ಅಂದ್ರೆ ಒಂದು ದೊಡ್ಡ ಹಳೆಯ ಗ್ರಂಥಾಲಯಕ್ಕೆ ಹೋದಾಗ ಆಗುವ ಅನುಭವ. ಅಲ್ಲಿರೋ ಮೌನ, ಆ ಪುಸ್ತಕಗಳ ಸಾನ್ನಿಧ್ಯವೇ ನಮ್ಮನ್ನು ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತೆ ಅಲ್ವಾ? ಆ ತರಹನ? ಹೌದು, ಬಹುತೇಕ ಅದೇ ರೀತಿ. ಈ ಸ್ಥಳಗಳು ನಮ್ಮ ಪ್ರಜ್ಞೆಯನ್ನು ಅಂತರ್ಮುಖಿಯಾಗಿಸಲು ಪೂರಕವಾದ ವಾತಾವರಣವನ್ನು ಹೊಂದಿರುತ್ತವೆ. ಗ್ರಂಥದಲ್ಲಿ ಈ ಚೈತನ್ಯ ಕೇಂದ್ರಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. 3 ವಿಭಾಗಗಳು? ಹೌದು. ದೈವಿ ಸನ್ನಿಧಾನ, ಋಷಿ ಸನ್ನಿಧಾನ ಮತ್ತು ಸದ್ಗುರುದೇವರ ಸನ್ನಿಧಾನ. ದೈವಿ ಸನ್ನಿಧಾನ ಅಂದ್ರೆ ದೇವಿಯ ನೇರ ಉಪಸ್ಥಿತಿ ಇಳುವ ದೇವಸ್ಥಾನಗಳು. ಉದಾಹರಣೆಗೆ ಮುಂಬೈನ ಬನಶಂಕರಿ, ತಡಸದ ಪಂಚಮುಖಿ ಗಾಯತ್ರಿ, ಹರಿದ್ವಾರದ ಏಕಮುಖಿ ಗಾಯತ್ರಿ ಮತ್ತು ಗಂಗೋತ್ರಿಯ ಗಂಗೆಯನ್ನು ಉಲ್ಲೇಖಿಸಲಾಗಿದೆ. ಇದು ನೇರವಾದ ಭಕ್ತಿಗೆ ಸಂಬಂಧಿಸಿದ್ದು. ಸರಿ. ಆದರೆ ಎರಡನೆಯದು ಋಷಿ ಸನ್ನಿಧಾನ.
ಇನ್ನೂ ಹೆಚ್ಚು ಆಸಕ್ತಿಕರವಾಗಿದೆ. ಇಲ್ಲಿ ಗಾಯತ್ರಿ ಮಂತ್ರದ ದ್ರಷ್ಟಾರರಾದ ವಿಶ್ವಾಮಿತ್ರರಿಗೆ ಸಂಬಂಧಿಸಿದ ಸ್ಥಳಗಳು ಮತ್ತು ಗಂಗೆಯನ್ನು ಭೂಮಿಗೆ ತಂದ ಭಗೀರಥರಿಗೆ ಸಂಬಂಧಿಸಿದ ಸ್ಥಳಗಳನ್ನು ಹೆಸರಿಸಲಾಗಿದೆ. ಅಂದ್ರೆ ಇಲ್ಲಿ ಪೂಜಿಸಲ್ಪಡುವುದು ದೇವತೆ ಅಲ್ಲ, ಬದಲಿಗೆ ಮನುಷ್ಯನ ಜ್ಞಾನ ಮತ್ತು ಪ್ರಯತ್ನ. ವಿಶ್ವಾಮಿತ್ರರು ಮಂತ್ರವನ್ನು ಶೋಧಿಸಿದರು, ಭಗೀರಥರು ಗಂಗೆಯನ್ನು ತರಲು ಕರ್ಮ ಮಾಡಿದರು. ಇದೊಂದು ರೀತಿ ಮಾನವ ಸಾಮರ್ಥ್ಯದ ಆಚರಣೆ, ಅಂದ್ರೆ ಸೆಲೆಬ್ರೇಷನ್ ಆಫ್ ಹ್ಯೂಮನ್ ಪೊಟೆನ್ಷಿಯಲ್ ಅನ್ಸುತ್ತೆ ಅಲ್ವೇ? ಅತ್ಯುತ್ತಮವಾದ ವಿಶ್ಲೇಷಣೆ. ಅದು ಜ್ಞಾನ ಮತ್ತು ಕರ್ಮಕ್ಕೆ ಕೊಟ್ಟಿರುವ ಮಹತ್ವ. ಇನ್ನು ಮೂರನೆಯದು ಸದ್ಗುರುಗಳ ಸನ್ನಿಧಾನ. ಓಕೆ. ಇದರಲ್ಲಿ ವಾರಣಾಸಿಯ ಶ್ರೀ ತೈಲಂಗಧರ ಸ್ವಾಮಿಗಳಿಂದ ಹಿಡಿದು ರಾಯಚೂರಿನ ಶ್ರೀ ಕಾಶಿ ಬಸವರಾಜೇಂದ್ರ ಗುರುಗಳು ಮತ್ತು ತಳಸದ ಶ್ರೀ ವಲ್ಲಭ ಚೈತನ್ಯ ಮಹಾರಾಜರವರೆಗಿನ ಹಲವು ಗುರುಗಳ ಸ್ಥಳಗಳನ್ನು ಪಟ್ಟಿ ಮಾಡಲಾಗಿದೆ. ಇದರ ಅರ್ಥ ಗಾಯತ್ರಿ ಚೈತನ್ಯ ಅನ್ನೋದು ಕೇವಲ ಒಂದು ದೇವತೆ, ಮಂತ್ರ ಅಥವಾ ಪೌರಾಣಿಕ ಕಥೆಗೆ ಸೀಮಿತವಾಗಿಲ್ಲ. ಇಲ್ಲವೇ ಇಲ್ಲ. ಅದು ಜ್ಞಾನಿಗಳ ಮೂಲಕ, ಗುರು ಪರಂಪರೆಯ ಮೂಲಕ ಇವತ್ತಿಗೂ ಜೀವಂತವಾಗಿ ಮುಂದುವರಿಯುತ್ತಿರುವ ಒಂದು ಪರಂಪರೆ ಅಂತ ಈ ಪಟ್ಟಿ ಸ್ಪಷ್ಟಪಡಿಸುತ್ತೆ. ಖಂಡಿತ. ಈ ಚೈತನ್ಯ ಅನ್ನೋದು ಕೇವಲ ಒಂದು ಪೌರಾಣಿಕ ಕಲ್ಪನೆಯಲ್ಲ, ಅದು ಇಂದಿಗೂ ಅನುಭವಕ್ಕೆ ಬರುವ ಒಂದು ಜೀವಂತ ಶಕ್ತಿ ಮತ್ತು ಪರಂಪರೆ ಅಂತ ಪ್ರತಿಪಾದಿಸುವುದೇ ಈ ಪಟ್ಟಿಯ ಉದ್ದೇಶ. ಆ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಆ ಚೈತನ್ಯದ ಅನುಭೂತಿಯನ್ನ ಪಡಿಬಹುದು ಅನ್ನೋದು ಇದರ ಹಿಂದಿನ ಆಶಯ. ಹೌದು. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡುವ ಬದಲು ನಮ್ಮದೇ ಪ್ರಜ್ಞೆ, ಕರ್ಮ ಮತ್ತು ಜ್ಞಾನವನ್ನ ಪ್ರೇರೇಪಿಸುವ ಒಂದು ಶಕ್ತಿಶಾಲಿ ಸಾಧನವಾಗಿ ಅರ್ಥ ಮಾಡಿಕೊಳ್ಬೋದು. ಹೌದು. ಮತ್ತು ಗಾಯತ್ರಿ ಚೈತನ್ಯ ಎಂಬ ಈ ಗ್ರಂಥವು ಈ ಜ್ಞಾನವನ್ನ ಕೇವಲ ನಂಬಿಕೆಯಾಗಿ ಮಂಡಿಸದೆ ಅದಕ್ಕೊಂದು ಸಂಶೋಧನಾತ್ಮಕ ತರ್ಕಬದ್ಧ ಚೌಕಟ್ಟನ್ನು ನೀಡಿದೆ. ಸರಿ. ವಿಶೇಷವಾಗಿ ಗಾಯತ್ರಿ ಮತ್ತು ಗಂಗೆಯ ನಡುವಿನ ಆ ಸೂಕ್ಷ್ಮ ಮತ್ತು ಸ್ಥೂಲ ಸಂಬಂಧದ ಪರಿಕಲ್ಪನೆ ನಮ್ಮ ಚಿಂತನೆಗೆ ಒಂದು ಹೊಸ ಆಯಾಮವನ್ನೇ ನೀಡುತ್ತೆ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ಗ್ರಂಥದಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ನಾವು ಸಮುದ್ರದ ದಡದಲ್ಲಿ ಕುಳಿತಾಗ ನಮಗೆ ಕಾಣೋದು ಅದರ ವಿಸ್ತಾರ ಮಾತ್ರ. ಆದ್ರೆ ಅದರ ಆಳ, ಅದರೊಳಗಿನ ಅಗಾಧವಾದ ಜೀವರಾಶಿಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಅರಿಯೋದು ಸಮುದ್ರದ ಒಂದು ಸಣ್ಣ ಭಾಗವನ್ನು ಮಾತ್ರ. ನಿಜ. ಹಾಗೆಯೇ ಗಾಯತ್ರಿಯಂತಹ ಜ್ಞಾನಸಾಗರದ ಆಳವನ್ನು ಪೂರ್ತಿಯಾಗಿ ಅರಿತುಕೊಳ್ಳುವುದು ಎಂದಾದರೂ ಸಾಧ್ಯವೇ? ಅಥವಾ ಆ ಸಾಗರದಲ್ಲಿ ಈಜಲು ನಿರಂತರವಾಗಿ ಪ್ರಯತ್ನ ಪಡುವುದೇ ನಿಜವಾದ ಸಾಧನೆಯೇ? ಇದರ ಬಗ್ಗೆ ಆಲೋಚಿಸೋಣ.